ಮಾಗಡಿ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಶರತ್ ಕುಮಾರ್ ಅವರ ರೈತ ಕುಂದುಕೊರತೆ ಸಭೆಯನ್ನು ಕರೆದಿದ್ದರು. ಸಭೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಹೊಸಪಳ್ಳಿಯ ಲೋಕೇಶರವರು ರೈತರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದು ಕೆಲ ಅಧಿಕಾರಿಗಳ ಬೆವರಿಳಿಸಿದರು. ರೈತ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ರಸ್ತೆಯಲ್ಲಿ ಕೂತು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಕೆಪಿಟಿಸಿ ಮಂಗಳ ಸಾರಿಗೆ ಇಲಾಖೆ ರೈತರಾದ ಶಿವಲಿಂಗಯ್ಯ, ಸಾಯಂ, ನಾರಾಯಣ, ರಾಯಪ್ಪ, ಅಸ್ಲಾಂ ಪಾಷಾ, ಕಾಂತರಾಜು ಮುಂತಾದವರು ಉಪಸ್ಥಿತರಿದ್ದರು. ಕೆರೆಗೆ ಸರ್ ಯಾರು ಮಾಡ್ಬೇಕಂದ್ರೆ ರೈತ ಮಾಡ್ಬೇಕಾಗಿದ್ದು ಯಾರು ಮಾಡ್ಬೇಕಾದ ಕೆಲಸ ಇದು, ಅಧಿಕಾರಿಗಳು ಮಾಡ್ಬೇಕಾದ ಕೆಲಸ ಇದು. ಏನ್ ಮಾಡ್ಬೇಕಾಗಿರೋದು ಅಲ್ಲಿ ಏನಾಗಿದೆ, ಅಲ್ಲಿ ಕೆರೆ ಯಾಕೆ ವಾಸನೆ ಬಂದು ಬೀಳುತ್ತಿದೆ, ಯಾಕೆ ವಾಸನೆ ಬಂದು ನೀರು ಇರಿ ಏನಾಗಿದೆ, ಫಿಲ್ಟರ್ ನೀರು ಹೋಗ್ತಿದೆ, ಯಾಕಡೆ ಬಿಟ್ಟಿದೆ ಫಿಲ್ಟರ್ ನೀರನ್ನ ಸರ್? ಫಿಲ್ಟರ್ ನೀರನ್ನ ನಾವು ಬೆಂಗಳೂರಿಗೆ ಸಪ್ಲೈ ಮಾಡುವಂತ ನೀವು ಬರ್ತಕ್ಕಂಥ ಕೊಳಚೆ ನೀರನ್ನ ಫಿಲ್ಟರ್ ಮಾಡ್ತಿರಲ್ವಾ, ಅದು ನೀರು ಬಿಟ್ಟಿದ್ದೀರಿ. 20 ml STP ನಾಗೇನಹಳ್ಳಿಯಿಂದ ಈಗ ಬರ್ತಕ್ಕಂಥ ಬಳಕೆ ನೀರನ್ನು ಶುದ್ಧೀಕರಿಸಲಿಕ್ಕೆ ನಾಗೇನಹಳ್ಳಿಯಿಂದ 20 ml ಪ್ಲಾಂಟ್ ಮಾಡಿದ್ದೀವಿ ಸರ್. ಅದನ್ನು ಶುದ್ಧೀಕರಿಸಿ ಸರಿ ಬಿಡಿ ಪಾಪ ಅವರು ಇರಲಿ. ನೀವು ಒಂದ್ರಿ ಹೋಗಿ ನಮ್ಮನ್ನು ಕರ್ಕೊಂಡು ನಾವು ಬರ್ತೀವಿ, ಒಂದ್ರಿ ನೋಡಿ ಕಣ್ಣಿಂದ ಅದನ್ನೇನಾದ್ರೂ ಹೂಳು ಎತ್ತಿದ್ರೆ ಕೆರೆ ಎಲ್ಲಾಗಿದೆ ಫುಲ್ ಆಗಿದೆ, ನೀರು ಬಿಡ್ಬೇಕು, ನೀವು ನೀರು ಬಿಟ್ಬಿಟ್ಟಿದ್ದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿರೋದು ಸರ್. ಅದರಿಂದ ಸುಮಾರು ಗೊತ್ತಿಲ್ಲ ಸರ್ ನಿಮ್ಗೆ. ಇಲ್ಲಿಂದ ಹಿಡಿದು ಅವ್ರು ಕುಡಿಯೋ ತಾಲೂಕು ಬಿಡ್ಕೋಬೋದು ಏಮಾಗುತ್ತೆ ನೀರಿಗೆ ಅಂತ. ಇವತ್ತು ಈ ತಿಪ್ಪಳ್ಳಿ ನೀರಿನಿಂದ ಅಲ್ಲಿ ನೀರು ತೆಗಿತಾವ್ ರೈತ ಎಬ್ಬರಲ್ಲಿ ನೀರು ತೆಗಿತೀನಿ ಸರ್. ಸೋರ್ಸ್ ಹಂಗೆ ಬರ್ತದೆ ಸರ್. ನಿಮ್ದು ಅಷ್ಟು ರೈತರು ಒಳ್ಳೇದಾಗ ಕೆರೆ ಕಟ್ಟಿರಿ ಸರ್. ಇದು ಜಲ ಕಟ್ಟಿರಿ ತಿಪ್ಪಳ್ಳಿ ತುಂಬ್ಕೊಂಡ್ರೆ ಸಹ ನಮ್ಮ ಬೋರ್ಗಳೆಲ್ಲ ಬರೀ 100 ಅಡಿ ನೋಡ್ತಾರೆ ಸರ್. ಫುಲ್ ಇದೆ. ಆಮೇಲೆ ತಿಪ್ಪಳ್ಳಿ ನೀರು ಜಲಾಶಯ ಆಮೇಲೆ ಕಂಪ್ಲೀಟ್ ಮಾಡ್ಲಿಕ್ಕೆ ಬರಲ್ಲ. ನೀರು ಮಿನಿಮಮ್ 35-40 ಅಡಿ ಇರ್ತದೆ ಅಂತ ಬರಗಾಲದಲ್ಲೂ ಕೂಡ. ಅರ್ಥಾತ್ ಈಗ ಮಳೆ ಹೋದು ತಿಪ್ಪಳ್ಳಿ ಜಲಾಶಯ ತುಂಬಿದೆ. ಒಳ್ಳೆ ಸಂತೋಷ, ರೈತ ಒಳ್ಳೇದಾಗ್ಲಿ. ನಾನ್ ಕೇಳ್ತಾ ಇರೋದೇನು, ನೀವು ಹೂಳು ಎತ್ತಿದ್ರೆ ಈ ಸುವಾಸನೆ ಈ ವಾಸನೆ ಹೆಂಗ್ ಗೊತ್ತಾಯ್ತು, ಚರ್ಚೆಯಲ್ಲಿ ಹೆಂಗಿರ್ತಿತ್ತು ಅದ್ರಲ್ಲಿ, ಯಾಕೆ ಗೊತ್ತದ್ರಲ್ಲಿ ಸರ್? ಹೂಳು ಎತ್ತಿದ್ರೆ ಅದು ಆಲ್ಮೋಸ್ಟ್ ಕೆಸರು ಕೆಳಗಡೆ ಇರ್ತಕ್ಕಂಥ ಕೆಸರು ಮಣ್ಣು ಮತ್ತೆ ಸತ್ತೆ ಏನು ಗೊತ್ತಾ ಸರ್, ಮೇಲಿಂದ ಮಳೆ ಹೋದಾಗ ಚರಂಡಿ ಇದ್ರ ಸಮೇತ ಇಟ್ಕೊಬರುತ್ತೆ. ಅದನ್ನು ಕೂಡ ತೆಗಿತಾ ಇರ್ತೀವಿ ಸರ್ ನಾವು. ಐಸಿಂಟ್ ಅಂತ ಬರುತ್ತೆ ಸರ್, ಅದನ್ನು ಕೂಡ ನಾವು ತೆಗಿತಾ ಇರ್ತೀವಿ. ಹೂಳು ತೆಗಿಬೇಕು ಅಂದ್ರೆ ಕೆರೆಯಲ್ಲಿರೋ ಪೂರ್ತಿ ನೀರು ಹಾಕಿ ಹೋದ್ರೆ ಹೂಳು ತೆಗಿಬೇಕು. ತಗ್ಸಿದೀವಿ. ಆಮೇಲೆ ಸರ್ ಅದನ್ನ ತೆಗ್ಸಿದೀವಿ. ಕಂಪ್ಲೀಟ್ ನೀರು ಬರ್ದು ಮಾಡಿ ಡ್ಯಾಮ್ ಅನ್ನು ಬರ್ದು ಮಾಡಿ ತೆಗ್ಸ್ಲಿಕ್ಕೆ ಬರಲ್ಲ. ಡ್ಯಾಮ್ ಇದಕ್ಕೋಸ್ಕರ ಲೆವೆಲ್ ನೀರು 30 ಅಡಿ ನೀರಿದ್ದಂಗೆ ಡ್ರೆಡ್ಜಿಂಗ್ ಅಂತ ಹೇಳಿ ಹೊಸ ಟೆಕ್ನಾಲಜಿ ಮಾಡಿ ನೀರು ತೆಗ್ದಿದೀವಿ ಸರ್. ಪುರಾಣ ಹೇಳ್ಕತ್ರೆ ಡೇಟ್ ಆಗ್ತಿರ ಪೆಟ್ಗೆ ಸೈಡಲ್ಲಿ ಆಯ್ತು. ಈಗ ಈ ಕೆಪಿಟಿಸಿ ಸೆಟ್ಲ್ ಆಯ್ತು. ಅವ್ರು ಏನಂದ್ರೆ ಅವರು ನಾವು ಕರ್ತೀವಿ ಡೇಟ್ ಹೇಳಪ್ಪ ಅಂತ ಹೇಳಿದ್ವಿ. ನಾವು ಫಿಲ್ಟರ್ ನೀರ್ನ ಬೆಂಗಳೂರು ಕೂಡ ಕೇಳಿ, ಕೊಳಚೆ ನೀರ್ನ ರೈತರು ಕೊಡಕ್ಕೆ. ಹೌದು, ಮಾಡಿರೋದು ಏನಕ್ಕೆ ಕೇಳಿ ಸರ್? ಅದನ್ನೇ ಮಾಡಿರೋದವರು. ಕೊಳಚೆ ನೀರು ಎಲ್ಲಿ ಹೋಗುತ್ತೆ ಸರ್? ಕೊಳಚೆ ನೀರು ಇಲ್ಲಿಗೆ ಹೋಗುತ್ತೆ. ನೀರು ಬಿಡಲ್ಲ, ಮಂಚ ಬರ್ತಾ ಇಲ್ವಾ?